ತಪ್ಪಿಗೆ ನಾನೇ ನೋವು ಅನುಭವಿಸ್ದೆ. ಇವತ್ತು ಮದುವೆ ಆಗಿರೋ ತಪ್ಪಿಗೆ ಮತ್ತು ನಾನೇ ನೋವು ಅನುಭವಿಸ್ತಾ ಇದ್ದೀನಿ. ನಾನು ನೆಕ್ಕೋತಾ ಇರೋದು ನಿನ್ ವಿಚಿತ್ರ ಅನಿಸ್ತಾ ಇದೆಯಾ? ಯಾಕೆ ಹೇಗ್ ಮಾಡ್ತಿದ್ದೀನಿ ಅಂತ ಕೇಳಲ್ವಾ? ನನಗದು ಬೇಕಾಗಿಲ್ಲ, ಅದ್ರ ಅವಶ್ಯಕತೆನೂ ಇಲ್ಲ. ನನಗ್ ಬೇಕಾಗಿರೋದು ದುಡ್ಡು. ಅದನ್ನ ನೀನ್ ಕೊಡ್ತಿದ್ಯಾ, ಅದಕ್ಕೆ ನೀನ್ ಹೇಳಿದ ಕೆಲಸ ನಾನ್ ಮಾಡ್ತಾ ಇದ್ದೀನಿ ಅಷ್ಟೇ. ನಾನಿದನ್ನ ಕೇಳಿ ತಿಳ್ಕೊಂಡ್ರೆ ಗೊತ್ತೋ ಗೊತ್ತಿಲ್ದೇನೋ ಇಮೋಷನಲ್ ಅಟ್ಯಾಚ್ಮೆಂಟ್ ಬೆಳೆದ್ ಬಿಡುತ್ತೆ. ಅದು ನನಗಿಷ್ಟ ಇಲ್ಲ. ದುಡ್ಡಿಗೆ ಜೀವ ಇರಲ್ಲ, ಆದ್ರೆ ಅದರಿಂದ ಒಂದು ಜೀವನ ತೆಗಿಲೂಬಹುದು, ಉಳಿಸ್ಲೂಬಹುದು. ನಾನು ಜೀವ ತೆಗಿಯೋ ಕ್ಯಾಟಗರಿ ಅವಳು. ನೋ ಸೆಂಟಿಮೆಂಟ್. ಇದಕ್ಕೆ ನೀ ನನ್ಗೆ ಇಷ್ಟ ಆಗಿತ್ತು. ನಾನು ಬರ್ತೀನಿ, ಏನಾದ್ರು ಇದ್ರೆ ಫೋನ್ ಮಾಡಿ. ಸಾಕು. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದ್ರೆ ಅಕ್ಕಂಗೆ ಏನಾದ್ರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದ್ರೂ ಇದ್ರೆ ಡಾಕ್ಟರ್ ಬಂದು ಹೇಳ್ತಿರ್ಲಿಲ್ವ ರವಿ?